ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನೀವಂತೂ ತುಂಬ ಜನ ನನ್ನ ಕೇಳ್ತಾ ಇದ್ರಿ, ಸ್ವಾತಿ ನೀವು ಬ್ಲ್ಯಾಕ್ ಕಲರ್ ಹೇರ್ ಮಾಡ್ಕೊಂಡಿದ್ರಲ್ಲ, ಅದರಲ್ಲೂ ಮನೇಲೇ ಮಾಡ್ಕೊಂಡ್ರಿ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ನಮಗೆ ತಿಳಿಸ್ಕೊಡಿ. ನಮಗೂ ಜಾಸ್ತಿ ವೈಟ್ ಹೇರ್ಸ್ ಇದೆ ಆ್ಯಂಡ್ ಯಾವಾಗಲೂ ನಾವು ಪ್ರತಿ ಸತಿ ಪಾರ್ಲರ್ಗೆ ಹೋಗಿ ರೂಟ್ ಟಚ್ ಅಪ್ ಮಾಡಿಸ್ಕೊಳ್ಳೋದು ಇಲ್ಲ ಕಲರ್ ಮಾಡಿಸ್ಕೊಳ್ಳೋದು ಆಗೋದಿಲ್ಲ. ಆ್ಯಂಡ್ ನಮಗೆ ಕೆಮಿಕಲ್ಸ್ ಎಲ್ಲ ಅಷ್ಟು ಸೂಟ್ ಆಗೋದಿಲ್ಲ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರಬೇಕು, ಬಟ್ ನಮ್ಮ ಕೂದಲು ಕೂಡ ಬ್ಲ್ಯಾಕ್ ಆಗಬೇಕು ಇಲ್ಲ ಬರ್ಗ್ಯಾಂಡಿ ಕಲರ್ ಥರ ಕಾಣಿಸ್ಬೇಕು ಅಂತ ಆಸೆ ಪಡೋರು ತುಂಬ ಜನ ಇರ್ತೀರಾ. ಸೊ ಅಂಥವ್ರಿಗೆ ನಾನು ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸುನಿ ಕೂಡ ಅದೇ ಕ್ಯಾಟಗರಿ. ಯಾಕಂದರೆ ಅವ್ರಿಗೆ ಆಚೆ ಹೋಗಿ ಕೆಮಿಕಲ್ಸ್ ಹಾಕ್ಸ್ಕೊಂಡು ಕಲರ್ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಹಾಗಾಗಿ ಅವ್ರಿಗೂ ಇವಾಗ 35 ಏಜ್ ಆಯಿತು ಆ್ಯಂಡ್ ಸ್ವಲ್ಪ ಸ್ಟ್ರೆಸ್ಗೂ ಬರುತ್ತೆ. ಆ್ಯಂಡ್ ಏಜ್ ಆಗಿರೋದ್ರಿಂದನೂ ಹೆರಿಡಿಟ್ರಿ ಥರನೂ ಅವ್ರಿಗೆ ಸ್ವಲ್ಪ ವೈಟ್ ಹೇರ್ಸ್ ಜಾಸ್ತಿ ಆಗಿತ್ತು. ಅದರಲ್ಲೂ ಕೂದಲು ಇಲ್ಲಿ ಸ್ವಲ್ಪ ಮುಂದೆ ವೈಟ್ ಹೇರ್, ಆಮೇಲೆ ಮೀಸೆ ಗಡ್ಡ ಎಲ್ಲ ಸ್ವಲ್ಪ ವೈಟ್ ಆಗ್ತಾಯಿತ್ತು. ಹಾಗಾಗಿ ಅವರು ಜಾಸ್ತಿ ಉದ್ದ ಮೀಸೆ ಗಡ್ಡ ಎಲ್ಲ ಬಿಡ್ತಾ ಇರಲಿಲ್ಲ, ಬೆಳ್ಳಗಾಗ್ಬಿಟ್ಟಿದೆ ಕೂದಲೆಲ್ಲ. ಆಮೇಲೆ ಫುಲ್ ವೈಟ್ ಒಂಥರ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಅಂತ ಹಂಗೆ ಸ್ವಲ್ಪ ಶಾರ್ಟೇ ಮಾಡಿಸ್ಕೊತಾ ಇದ್ರು. ಆಮೇಲೆ ನಾನು ಹೇಳಿದೆ, ಈ ಥರ ಒಂದು ಪ್ರಾಡಕ್ಟ್ನ ನಾನು ಫಸ್ಟ್ ತರಿಸ್ಕೊಂಡಿದ್ದು, ನಾನು ಹಾಕ್ಕೊಂಡೆ. ಆಮೇಲೆ ನಮ್ಮ ಅತ್ತೆ ಹಾಕ್ಕೊಂಡ್ರೆ ಅಂತ ದೀಪಾವಳಿಲಿ ಹಾಕ್ಕೊಂಡಿದ್ದು. ಆಲ್ಮೋಸ್ಟ್ 2.5 ತಿಂಗಳಾದರೂ ಅವ್ರ ಕಲರ್ ಹಾಗೇ ಇದೆ. ಆ್ಯಂಡ್ ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ, ಬೇರೆ ಕಲರೆಲ್ಲ ಹಾಕ್ಕೊಂಡ್ರೆ ನಿಮಗೆ ಬೇಗ ವಾಶ್ ಔಟ್ ಆಗಿಬಿಡುತ್ತೆ. ಬಟ್ ಇದು ಆ ಥರನೇ ಅಲ್ಲ, ನಿಮಗೆ ತುಂಬ ಲಾಂಗ್ ಇರುತ್ತೆ. ನೀವು ಆಮೇಲೆ ಅಷ್ಟು ತುಂಬ ಸ್ಮಾಲ್ ಕ್ವಾಂಟಿಟಿ ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ ಇವಾಗ ಪ್ರಾಡಕ್ಟ್ ಬಗ್ಗೆ ಹೇಳೋಣ. ನೀವು ಅನ್ಕೋಬೋದು, ಸ್ವಾತಿ ಫಸ್ಟ್ ಪ್ರಾಡಕ್ಟ್ ತೋರಿಸಮ್ಮ ನೀನು ಅಂತ. ಸೊ ಹಾಗಾಗಿ ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ. ನಾನು 2 ಕಲರ್ನ ತರಿಸ್ಕೊಂಡಿದ್ದೀನಿ. ಬ್ಲ್ಯಾಕು ತರಿಸ್ಕೊಂಡಿದ್ದೀನಿ, ಬರ್ಗ್ಯಾಂಡಿನೂ ತರಿಸ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಬ್ಲ್ಯಾಕ್ ತರಿಸ್ಕೊಂಡಿದ್ದು ನಾನು ಅಪ್ಲೈ ಮಾಡಿದೆ, ನಮ್ಮ ಅತ್ತೆ ಅಪ್ಲೈ ಮಾಡಿದ್ರು. ಆಮೇಲೆ ನಮ್ಮ ಅಪ್ಪನ ಕೊಟ್ಟೆ, ಅವರು ಕೂಡ ಹಚ್ಕೊಳ್ಳಿ ಅಂತ. ಈ ಸತಿ ಮತ್ತೆ ನಮ್ಮ ಅತ್ತೆಗೆ ಅಂದ್ಬಿಟ್ಟು ಇದು ಬ್ಲ್ಯಾಕ್ ಬರುತ್ತೆ. ಇದಿನ್ನೂ ನಾವು ಓಪನ್ ಮಾಡಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಆಯಿತಾ. ಇದು ಎರಡೂ ನಾವು ಈಕ್ವಲ್ ಕ್ವಾಂಟಿಟಿ ತೊಗೊಂಡು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಡಬೇಕು ಬೌಲಲ್ಲೇ. ಆಮೇಲೆ ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. ನಿಮಗೆ 2-3 ತಿಂಗಳು ಆರಾಮಾಗಿ ಕಲರ್ ಹಂಗೆ ಇರುತ್ತೆ. ಇದು ಬ್ಲ್ಯಾಕ್ ಕಲರ್. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಇದು ಬರ್ಗ್ಯಾಂಡಿ ಕಲರ್. ಇದನ್ನು ನಾನು ಸುನಿಗೆ ಅಪ್ಲೈ ಮಾಡಿದ್ದೀನಿ. ಬಟ್ ನಿಮಗೆ ಇಷ್ಟೇ ಸ್ಮಾಲ್ ಒಂದು ಚಿಕ್ಕ ಮೆಜರ್ಮೆಂಟಲ್ಲಿ ನಾನು ಅಪ್ಲೈ ಮಾಡಿದ್ದು. ಫುಲ್ ವಿಡಿಯೋ ತೋರಿಸ್ತೀನಿ ನಾನು ಸುನಿಗೆ ಅಪ್ಲೈ ಮಾಡಿದ್ದು, ರಿಸಲ್ಟ್ ಹೇಗಿದೆ ಏನು ಅಂತೆಲ್ಲ. ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಈ ಪ್ರಾಡಕ್ಟ್ನ ನಾನು ಯಾರ ಹತ್ರ ತರಿಸ್ಕೊಂಡಿದ್ದೀನಿ ಅಂತ ನಿಮ್ಗೆ ಏನಾದರೂ ಗೊತ್ತಾಗಬೇಕು ಅಂದರೆ, ನಾನು ಒಂದು ಸಿಲ್ವರ್ ಸ್ಕೀಮ್ ಹಾಕಿದ್ದೀನಿ ಅಂತ ನಿಮಗೆ ಲಾಂಗ್ ಬ್ಯಾಕ್ ಹೇಳಿದೆ. ಯಾರು ಮಿಸ್ ಮಾಡ್ಕೊಂಡಿರ್ಬೋದು, ಅವ್ರ ಹತ್ರ ನಾನು ತರಿಸ್ಕೊಂಡಿರೋದು. ಅವ್ರ ಹತ್ರ ನಾನು ಮೆಂಬರ್ಶಿಪ್ ಕಾರ್ಡ್ ಕೂಡ ಒಂದು ತೊಗೊಂಡಿದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತೀನಿ. ಮೇ ಬಿ ನಿಮಗೆ ಉಲ್ಟಾ ಕಾಣಿಸ್ತಾ ಇರ್ಬೋದು, ಬಟ್ ಇಲ್ಲಿ ನೋಡಿ ನನ್ನ ಹೆಸರು ಇರೋದು ಕಾಣಿಸ್ತಾ ಇದೆಯಾ? ಓಕೆ, ನಾನು ಇದು ಫೋಟೋನ ಇಲ್ಲಿ ತೆಗ್ದು ಹಾಕ್ತೀನಿ. ಮೇ ಬಿ ಫೋಕಸ್ ಆಗ್ತಾ ಇದೆಯಲ್ವ, ನನಗೆ ಗೊತ್ತಿಲ್ಲ. ಫೋಕಸ್ ಓಕೆ, ಫೋಟೋ ತೆಗ್ದು ಹಾಕ್ತೀನಿ. ಅದು ರಿವರ್ಸ್ ಕ್ಯಾಮ್ರಾ ಇರೋದ್ರಿಂದ. ಮೆಂಬರ್ಶಿಪ್ ಕಾರ್ಡ್ ಡಿಯರ್ ಬ್ಯೂಟಿ ಅಂತ ಇದು ತುಂಬ ಚೆನ್ನಾಗಿದೆ. ಇದ್ರ ಪ್ರಾಡಕ್ಟ್ಸ್ ನಾನು ಒಂದೊಂದ್ಸತಿ ನಾವು ಡೌಟ್ ಮಾಡಿಬಿಡ್ತೀವಿ, ಈ ಥರ ಪ್ರಾಡಕ್ಟ್ ವರ್ಕ್ ಆಗುತ್ತಾ ಇಲ್ವಾ ಅಂತ. ಬಟ್ ಅಮೇಝಿಂಗ್ ಪ್ರಾಡಕ್ಟ್. ನಾನೇ ಮೆಂಬರ್ಶಿಪ್ ತೊಗೊಂಡಿದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೋಬೋದು. ಇದು 1 ಇಯರ್ ಮೆಂಬರ್ಶಿಪ್ ಆಯಿತಾ. ನಾನು ಯಾವುದೇ ಪ್ರಾಡಕ್ಟ್ನ ನಾನು ಅವ್ರ ಹತ್ರ ತೊಗೊಂಡ್ರು ನನಗೆ 20% ಡಿಸ್ಕೌಂಟ್ ಇರುತ್ತೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇಲ್ಲಿ ಪ್ರಾಡಕ್ಟ್ ಇಟ್ಕೊಂಡಿದ್ದೀನಿ ರೀ, ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು. ಇದು ಫುಲ್ಲು ನಾನು ಅವ್ರ ಹತ್ರ ಹೊಸ್ದಾಗಿ ತರಿಸ್ಕೊಂಡಿರೋದು. ಈ 2 ಹೇರ್ ಕಲರ್ಗಳು, ಆಮೇಲೆ ಇದರೊಳಗಡೆ ಇರೋದೆಲ್ಲ ನಾನು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡಾಗ ಎಕ್ಸ್ಟ್ರಾ ತರಿಸ್ಕೊಂಡಿದ್ದು. ನೀವೇನಾದರೂ ಈ ಮೆಂಬರ್ಶಿಪ್ ಕಾರ್ಡ್ ತೊಗೊತೀನಿ ಅಂದರೆ ನಾನು ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ. ಜನವರಿ 15 ಒಳಗಡೆ ನೀವು ತೊಗೊಬೇಕು. ಅಲ್ಲಿವರೆಗೂ ಇದ್ರದ್ದು ಟೈಮ್ ಇರುತ್ತೆ. ಅಷ್ಟರಲ್ಲಿ ತೊಗೊಂಡ್ರೆ ನಿಮಗೆ ಇಯರ್ ಫುಲ್ಲು ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಅವ್ರ ಹತ್ರ 20% ಡಿಸ್ಕೌಂಟ್ ಸಿಗುತ್ತೆ. ನನ್ನ ಹತ್ರ ಈ ಪ್ರಾಡಕ್ಟ್ ಇತ್ತು ಆಯಿತಾ, ನೀವು ತೋರಿಸ್ತೀನಿ. ಇಲ್ಲೇ ಇದೆ, ಇಲ್ಲಿ ನೋಡಿ. ಈ ಪ್ರಾಡಕ್ಟ್ ಇತ್ತು, ಬಟ್ ಆದರೂ ಸ್ಟಾಕ್ ಮಾಡಿಕೊಂಡೆ. ನನಗೆ ಅಷ್ಟು ಚೆನ್ನಾಗಿ ವರ್ಕ್ ಆಗಿದೆ. ಇದ್ರ ನೈಟ್ ಕ್ರೀಮ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಅಮೇಜಿಂಗ್ ರಿಸಲ್ಟು. ಬೇರೆ ಯಾವುದ್ರಲ್ಲೂ ಈ ಥರ ರಿಸಲ್ಟ್ ನಾನು ನೋಡೇ ಇಲ್ಲ. ಅದಕ್ಕೆ ನಾನು ಮತ್ತೆ ಅದನ್ನು ತರಿಸ್ಕೊಂಡೆ. ಆ್ಯಂಡ್ ಇವಾಗ ನಾನು ಆಚೆ ಎಲ್ಲರೂ ಹೋಗಬೇಕು, ಮನೆ ಹತ್ರನೇ ಇದ್ದೀನಿ ಅಂದರೆ ನಾನು ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡೋದೇ ಇಲ್ಲ. ಇದು ಬಂದ್ಬಿಟ್ಟು ಡೇ ಕ್ರೀಮು, ಒಂಥರ ಲೈಟ್ ಕ್ರೀಮ್ ಕಲರ್ ಇದೆ. ಆ್ಯಂಡ್ ನೈಟ್ ಕ್ರೀಮ್ ಅಂತೂ ಈ ಕಲರ್ ಇದೆ. ಇದನ್ನು ಹಚ್ಕೊಂಡು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಏನೋ ಒಂಥರ ಸಖತ್ ಗ್ಲೋ ಆಯಿತಾ. ಇದು ಒಂದು ಸಿಗುತ್ತೆ. ನೀವು ಕಿಟ್ಟಲ್ಲಿ ನೀವು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡ್ರೆ ಈ ಒಂದು ಸೋಪು, ಇದು 2 ಈ ಕಾರ್ಡಲ್ಲಿ ತೊಗೊಂಡ್ರೆ ನಿಮಗೆ
ಆಫರ್ ಸಿಕ್ಕಿದ್ರೆ ನಾರ್ಮಲಾಗಿ ತೊಗೋತೀನಿ ಅಂದರೆ ಇದು ನಿಮಗೆ 800 ರೂಪಾಯಿ ಆಗುತ್ತೆ. ಬಟ್ ನೀವೇನಾದ್ರು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡ್ರೆ ಇದು ಬರೀ 640 ರುಪೀಸಿಗೆ ಸಿಗುತ್ತೆ. ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಮಿಸ್ ಮಾಡಬೇಡಿ. ಆ್ಯಂಡ್ ಸೋಪು ಅಷ್ಟೇ, ನಮ್ಮ ಬಾತ್ರೂಮಲ್ಲಿ ಅದೇ ಇರೋದು, ನಾನು ನಿಮಗೆ ತೋರಿಸ್ತೀನಿ ಬೇಕಾದ್ರೆ. ಸೊ ಅತಿ ಸುಮ್ಮನೆ ಹೇಳ್ತಾ ಇದ್ದಾರೆ ನೀವು ಅಂತ ಅನ್ಕೋಬೋದು. ನಾನು ಇಷ್ಟೊಂದೆಲ್ಲ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಆ್ಯಂಡ್ ರಿಸಲ್ಟ್ ಅಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಎಲ್ಲ ಪ್ರಾಡಕ್ಟು ಸಖತ್ತಾಗಿದೆ ಆಯಿತಾ. ಈ ಸೋಪು ಮುಂಚೆ ಒಂದಿತ್ತು, ಖಾಲಿ ಆಗೋಗಿತ್ತು. ಬಟ್ ಇದೇ ಥರ ಸೋಪು ನನ್ನ ವಾಶ್ರೂಮಲ್ಲಿ ನಾನು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ರೀ. ಆ್ಯಂಡ್ ಕಲರ್ಸು, ಆಮೇಲೆ ಅವರ ಹೇರ್ ಆಯಿಲ್ ನಾನು ತರಿಸ್ಕೊಂಡಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಆ್ಯಂಡ್ ಅವ್ರದ್ದು ಇನ್ನೊಂದು ತರಿಸ್ಕೊಂಡೆ, ಏನಪ್ಪ ಅದು ಅಂದರೆ ಶ್ಯಾಂಪು ಕೂಡ ಅಷ್ಟೇ ಸಖತ್ತಾಗಿದೆ. ಹೇರ್ ಆಯಿಲು, ಶ್ಯಾಂಪು, ಆಮೇಲೆ ಇದು ಕಲರ್ಸು, ಇದು 2 ಕಲರ್ಸು. ಇದು ಬರ್ಗ್ಯಾಂಡಿ ಕಲರ್ ಬರುತ್ತೆ, ಇದು ಬ್ಲ್ಯಾಕ್ ಕಲರ್ ಬರುತ್ತೆ. ಇದರಲ್ಲೇ ಕೊಟ್ಬಿಟ್ಟಿರ್ತಾರೆ ನಿಮಗೆ ಕ್ಲೀನಾಗಿ ಯಾವ್ದ್ಯಾವುದು ಎಷ್ಟೆಷ್ಟು ಕ್ವಾಂಟಿಟಿ ಹಾಕೋಬೇಕು ಅಂತ. ಆ್ಯಂಡ್ ಇಲ್ಲಿ ಏನೇನು ಯೂಸ್ ಮಾಡಿದ್ದಾರೆ ಅಂತಲೂ ಕೊಟ್ಟಿರ್ತಾರೆ. ಇದರಲ್ಲಿ ಹೆನ್ನಾ ಲೀವ್ಸು, ಇಂಡಿಗೋ ಲೀವ್ಸು, ಮತ್ತು ಬ್ಲ್ಯಾಕ್ ವಾಲ್ನಟ್ ಬಾರ್ಕು ಪೌಡರು, ಮತ್ತು ರೋಸು, ಮತ್ತು ಹೈಬಿಸ್ಕಸ್ಸು, ಕರಿ ಲೀವ್ಸು, ಸೆಸಮೆ ಆಯಿಲು, ಮಸ್ಟರ್ಡ್ ಆಯಿಲು, ಈ ಥರ ಯೂಸ್ ಮಾಡಿದ್ದಾರೆ. ಯಾವುದೇ ರೀತಿ ಒಂದೇ 1% ಇದರಲ್ಲಿ ಕೆಮಿಕಲ್ ಅನ್ನೋದಿಲ್ಲ. ಸೊ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ಇನ್ನೂ ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂದರೆ ಇವರು ಪ್ರಾಡಕ್ಟ್ಸಲ್ಲಿ ನಾನು ಹೇರ್ ಕಲರ್ ಹಾಕೊಂಡಾಗ ಕೂದಲು ಫುಲ್ಲು ಶೈನಿಂಗ್ ಅನ್ನಿಸ್ತಾ ಇರುತ್ತೆ. ಮುಟ್ಟಿದ್ರೆ ಒಳ್ಳೆ ಮಲ್ಲಿಗೆ ಹೂವು ಥರ ಅನ್ನಿಸ್ತಾ ಇರುತ್ತೆ. ಆಮೇಲೆ ಒಂಥರ ಹಿಂಗೆ ನೋಡಿ, ಹಿಂಗೆ ಲೈಟಿಗೆ ಹಿಂಗೆ ತೋರಿಸ್ದಾಗ ಒಂಥರ ಶೈನಿಂಗ್ ಇರುತ್ತೆ ನೋಡಿ, ಆ ಥರ ಇರುತ್ತೆ ಫುಲ್ಲು. ಈ ನೀವು ಎಲ್ಲಾದರೂ ಹೋಗಿ ಕಲರ್ ಹಾಕ್ಸ್ಕೊಂಬಂದ್ರೆ ಅದೊಂಥರ ಏನೋ ಪೇಂಟ್ ಬಳಸಿದಾರಪ್ಪ, ಎಲ್ಲರೂ ಗೊತ್ತಾಗ್ಬಿಡ್ಬೇಕು ಇವರು ಫುಲ್ ಡೈ ಹೊಡ್ಕೊಂಬಂದವ್ರೆ ಅನ್ನೋ ಥರ. ಬಟ್ ಇವ್ರ ಕಲರ್ ಹಾಗಲ್ಲ, ತುಂಬ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಆ ಒಂದು ಗ್ಲೋ, ಶೈನ್ ಕೂದಲಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ಹೆಲ್ದಿಯಾಗಿರುತ್ತೆ ಕೂದಲು, ಯಾವುದೇ ರೀತಿ ಕೆಮಿಕಲ್ಸ್ ಇಲ್ವಲ್ಲ, ನೀವೇನು ಹೆದರ್ಕೊಳ್ಳೋಂಗಿಲ್ಲ. ಆಮೇಲೆ ಇವ್ರ ಹತ್ರ ಇನ್ನೊಂದು ಪ್ರಾಡಕ್ಟ್ ಸಖತ್ತು ವೈರಲ್ ಅಂದರೆ ಅದು ಇದು ಏನಂತಾರೆ, ಫೇರ್ನೆಸ್ ಕ್ರೀಮು. ಇದಕ್ಕೆ ಚಿಕ್ಕದು ಕ್ರೀಮ್ಗೆ ಇದಕ್ಕೆ ಫುಲ್ಲು ಫ್ಯಾನ್ಸ್ ಇದ್ದಾರಪ್ಪ, ಸಖತ್ತಿದ್ದಾರೆ. ಮಿಲ್ಕಿ ವೈಟ್ ಕ್ರೀಮ್ ಆ ಥರ ಇದು. ಅಂದರೆ ಇದನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದಾದ್ರೂ ಮಾರ್ಕ್ಸ್ ಇರುತ್ತೆ ನೋಡಿ. ಆಮೇಲೆ ಎಷ್ಟೊಂದು ಜನ ನಾನು ಅವ್ರದ್ದು ರಿಸಲ್ಟ್ ಎಲ್ಲ ಅವರು ಯೂಟ್ಯೂಬಲ್ಲಿ ಮತ್ತು ಅವರ ಪೇಜ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ, ಅವ್ರ ಗ್ರೂಪಲ್ಲಿ ನಾನು ಇದ್ದೀನಿ ಆಯಿತಾ. ಅಲ್ಲಿ ನೋಡ್ತಾ ಇರ್ತೀನಿ ಹೆಂಗಿದ್ದವ್ರು ಹೆಂಗೆ ಇದನ್ನ ಹಚ್ಚಿ ಚೆನ್ನಾಗಾಗ್ಬಿಟ್ಟಿರ್ತಾರೆ ಗೊತ್ತಾ. ಒಂದೊಬ್ರೊಬ್ರಿಗೆ ಮುಖದಲ್ಲಿ ಮಾರ್ಕ್ ಇರುತ್ತೆ, ಅದು ವರ್ಷಾನ್ಗಟ್ಲೆ ಆದರೂ ಹೋಗ್ತಾನೆ ಇರಲ್ಲ, ಒಂಥರ ಫುಲ್ ಫೇಸ್ ಡಲ್ ಅನಿಸುತ್ತೆ. ಆಮೇಲೆ ನಿಮ್ಗೆ ಏನೇ ಒಂದು ಚಿಕ್ಕ ಪುಟ್ಟ ಇದ್ರೂ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿ ನೋಡಿ, ನಿಮ್ಮ ಫೇಸಲ್ಲಿ ಒಂದು ಇದು ಅನ್ನೋ ಥರ ಒಂದು ಟ್ರಾನ್ಸ್ಫಾರ್ಮೇಷನ್ ಸಿಗುತ್ತೆ. ನಾನು ನೋಡಿದ್ದೀನಿ ಇದನ್ನು 1 ವರ್ಷ ಯೂಸ್ ಮಾಡಿರೋರು. ಆ್ಯಂಡ್ ಅವ್ರು ಹಾಕೋ ಕಮೆಂಟ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಇದು ಫೇಕಾ ಇದು ರಿಯಲ್ಲ ಅಂತ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಇವ್ರ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಸತಿ ನಾನು ಅವ್ರದ್ದೊಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಕೂಡ ತರಿಸ್ಕೊಂಡಿದ್ದೀನಿ, ನೋಡೋಣ ಯೂಸ್ ಮಾಡೋಣ ಅಂದ್ಬಿಟ್ಟು. ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡೋದು ಈ ಒಂದು ಮೆಂಬರ್ಶಿಪ್ ಕಾರ್ಡ್ನ ನೀವು ತರಿಸ್ಕೊಳ್ಳಿ. ಯಾಕಂದರೆ ಇಷ್ಟೊಂದೆಲ್ಲ ಪ್ರಾಡಕ್ಟ್ಸ್ ಸ್ವಾತಿನೇ ತರಿಸ್ಕೊಂಡಿದ್ದಾಳೆ ಅಂದರೆ ನಿಮ್ಗೆ ಅರ್ಥ ಆಗ್ಬೋದು. ಆ್ಯಂಡ್ ನಾನು ನೋಡಿ ನೀವು ಎಷ್ಟೊಂದು ಜನ ಅವ್ರ ಹತ್ರ ಸಿಲ್ವರ್ ಸ್ಕೀಮ್ ಎಲ್ಲ ಹಾಕ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತು. ಸೊ ಅವರಾದರೂ ಅಟ್ಲೀಸ್ಟ್ ತೊಗೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಸುಮ್ಮನೆ ಒಂದು ಪ್ರಾಡಕ್ಟ್ನ ಇಷ್ಟೊಂದು ಹೇಳೋದಿಲ್ಲ, ನನಗೆ ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂದಾಗ ಮಾತ್ರ ನಾನು ಹೇಳೋದು. ಆ್ಯಂಡ್ ನನ್ನ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿಬಿಟ್ಟಿದೆ ಈಗ ಬರ್ತಾ. ಈಗ ನೋಡಿ, ನಾನು ಲಾಸ್ಟ್ ವೀಕ್ ಟ್ರಿಪ್ ಹೋಗಿ ಬಂದೆ. ಅಲ್ಲೋಗಿ ಬಂದಿದ ತಕ್ಷಣ ಅಲ್ಲಿನ ವಾಟರ್, ಫುಡ್ಡು ಆ್ಯಂಡ್ ಟ್ರಾವೆಲ್ ಮಾಡಿದಾಗ ನಾವು ಅಷ್ಟು ನಮ್ಮ ಬಗ್ಗೆ ನಾವು ಟೇಕ್ ಕೇರ್ ಮಾಡೋಕ್ಕಾಗಲ್ಲ. ವೀರು ಇರ್ತಾನೆ, ನನ್ನ ಮೋಸ್ಟ್ ಆಫ್ ದಿ ಟೈಮ್ ನಾನು ಅವನಿಗೆ ತಿನ್ನಿಸು, ಅವನು ನೋಡ್ಕೊ, ಆ್ಯಂಡ್ ಅವ್ನ ಡೈಪರ್ ಚೇಂಜ್ ಮಾಡು, ಬರೀ ಅಂಥದ್ರಲ್ಲೇ ಕಳೆದೋಗಿತ್ತು. ಆ್ಯಂಡ್ ಅಲ್ಲಿಂದ ನಾವು ಆಲ್ಮೋಸ್ಟ್ 5 ದಿನ ಇದ್ವಿ, 5 ದಿನನೂ ಆಚೆ ಊಟ. ಸೊ ಅದರಿಂದ ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ತುಂಬ ಗುಳ್ಳೆಗಳು ಈ ಥರದ್ದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಆದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈ ಥರ ಒಳ್ಳೆ ಪ್ರಾಡಕ್ಟ್ಸ್ ಇದ್ದಾಗ ನಾನು ಏನು ಯೋಚನೆ ಮಾಡೋ ಅಂಥದ್ದೇ ಇಲ್ಲ. ಸೊ ಹಾಗಾಗಿ ನೀವು ಈ ಮೆಂಬರ್ಶಿಪ್ ಕಾರ್ಡ್ ತೊಗೊಳ್ಳಿ. ಆ್ಯಂಡ್ ನಾನಂತೂ ನಿಜ ಹೇಳ್ತೀನಿ, ಇವ್ರ ಹತ್ರ ಇರೋ ಪ್ರಾಡಕ್ಟ್ಸ್ಗಳೆಲ್ಲ ಚೆನ್ನಾಗಿದೆ. ಆ್ಯಂಡ್ ರೀಸೆಂಟಾಗಿ ನಾನು ಒಂದು ಡ್ರೆಸ್ ಕೂಡ ತರಿಸ್ಕೊಂಡೆ ಆಯಿತಾ. ಇವ್ರ ಹತ್ರ ಡ್ರೆಸ್ಸು ಕೂಡ ಸಿಗುತ್ತೆ, ಅದರಲ್ಲೂ ನಂಗೆ ಆಫರ್ ಸಿಕ್ತು ಈ ಮೆಂಬರ್ಶಿಪ್ ಕಾರ್ಡ್ ಇರೋದ್ರಿಂದ. ನಾನು ಮೊನ್ನೆ ಒಂದು ಕೇಕ್ ಶೋಗೆ ಹೋಗಿದ್ದೆ. ಕೇಕ್ ಶೋಗೆ ಹೋದಾಗ ಹಾಕ್ಕೊಂಡಿದ್ದೆ ನೋಡಿ, ಆಗ ಒಂಥರ ಏನಂತಾರೆ ಮಿಡಿ ಡ್ರೆಸ್ಸು, ಅದನ್ನು ಇವ್ರ ಹತ್ರನೇ ತರಿಸ್ಕೊಂಡಿದ್ದು. ತುಂಬ ಚೆನ್ನಾಗಿದ್ದು. ತುಂಬ ಜನ ಲಿಂಕ್ ಕೊಡಿ ಅಂತ ಇದ್ರಿ, ಅದು ಲಿಂಕ್ ಅಲ್ಲ, ಇವ್ರ ಹತ್ರನೇ ತರಿಸ್ಕೊಂಡಿದ್ದು. ಇವ್ರ ಹತ್ರ ಬಟ್ಟೆ ಸಿಗುತ್ತೆ
ಆ್ಯಂಡ್ ಇವ್ರ ಹತ್ರ ನಿಮಗೆ ಈ ಥರ ಪ್ರಾಡಕ್ಟ್ ಸಿಗುತ್ತೆ. ಆ್ಯಂಡ್ ನೀವು ಬೇಕಂದರೆ ಅವರ ಸ್ಟೋರ್ ಕೂಡ ವಿಸಿಟ್ ಮಾಡ್ಬೋದು. ಅವರ ಅಡ್ರೆಸ್ ಕೊಟ್ಟಿರ್ತೀನಿ. ಅವ್ರದ್ದು ಸಿಲ್ವರ್ ಸ್ಕೀಮ್ ಎಲ್ಲ ನಡೆಯುತ್ತೆ. ನಾನು ಆಲ್ಮೋಸ್ಟ್ ಇದು ಥರ್ಡ್ ಇಯರ್ ಅವ್ರ ಹತ್ರ ಸಿಲ್ವರ್ ಸ್ಕೀಮ್ ಹಾಕಿರೋದು. ಇವಾಗ ಗೊತ್ತು ನೋಡಿ, ಇನ್ನು ಬೆಳ್ಳಿ ರೇಟ್ ಏರ್ತಾ ಇದೆ. ನಾವು ಒಂದು ಚಿಕ್ಕದು ಏನೂ ತೊಗೊಳಕ್ಕಾಗಲ್ಲ. ಸೊ ಈ ಥರ ಸ್ಕೀಮ್ ಹಾಕ್ಕೊಂಡು ಏನಾದ್ರು ಮನೆಗೆ ನೀವು ಬೈ ಮಾಡ್ಬೋದು. ಸೊ ಇವ್ರ ಕಾಂಟ್ಯಾಕ್ಟ್ನ ನೀವು ಸೇವ್ ಮಾಡಿ ಇಟ್ಕೊಂಡಿರಿ. ಈ ಥರದ್ದು ಒಂದು ಮೆಂಬರ್ಶಿಪ್ ತೊಗೊಂಡಿರಿ, ನಿಮಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಏನಾಗುತ್ತೆ ಗೊತ್ತಾ, ನಾನು ನೋಡಿದ್ದೀನಿ ಈ ಥರನೇ ಸೇಮ್ ಇವಾಗ ಈ ಒಂದು ಮೆಂಬರ್ಶಿಪ್ ಕಾರ್ಡ್ ತೊಗೊಳ್ಳೋದ್ರಿಂದ ನಿಮಗೆ ಜೆನ್ಯೂನ್ ಪ್ರಾಡಕ್ಟ್ ಸಿಗುತ್ತೆ. ಈ ಥರ ಅದು ಬೇರೆಯವರು ಮಾರ್ತಾ ಇರೋದು ನಾನು ನೋಡಿದ್ದೀನಿ. ಆ್ಯಂಡ್ ಒಳಗಡೆ ಕ್ರೀಮ್ ಟೆಕ್ಸ್ಚರೇ ಬೇರೆ ಇರುತ್ತೆ. ಆ್ಯಂಡ್ ರಿಸಲ್ಟ್ ಎಲ್ಲ ಸುಮ್ಮನೆ ಅವರೇ ಫೇಕ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬದಲು ಈ ಥರ ತೊಗೊಂಡಾಗ ಕಂಪ್ನಿಯಿಂದ ನಿಮಗೆ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ಆಯಿತಾ. ಸುಮ್ಮನೆ ಯಾವುದೋ ಒಂದು ಫೇಕ್ ಪ್ರಾಡಕ್ಟ್ ಸಿಗೋದು. ಆಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಥರದ್ದೆಲ್ಲ ವೈರಲ್ ಆಗ್ತಾ ಇದೆ ಅಂದಾಗ ಈ ಥರ ಫೇಕ್ ಬರೋರು ತುಂಬ ಜನ ಇರ್ತಾರೆ. ಸೊ ನಿಮಗೆ ಒಳ್ಳೆ ಪ್ರಾಡಕ್ಟ್ ಸಿಗಬೇಕು, ಬ್ರ್ಯಾಂಡು, ಆಮೇಲೆ ಜೆನ್ಯೂನ್ ಪ್ರಾಡಕ್ಟ್ ಸಿಗಬೇಕು ಅಂದರೆ ನೀವು ಈ ಥರ ಮೆಂಬರ್ಶಿಪ್ ತೊಗೊಂಡ್ರೆ ನಿಮಗೆ ಪ್ರಾಡಕ್ಟ್ ಕೂಡ ರೆಗ್ಯುಲರ್ ಆಗಿ ಕಂಪ್ನಿಯಿಂದನೇ ಚೆನ್ನಾಗಿ ರಿಸಲ್ಟ್ ಸಿಗೋವಂಥ ಪ್ರಾಡಕ್ಟ್ ಸಿಗುತ್ತೆ. ಯಾವುದೇ ರೀತಿ ನಿಮಗೆ ಪ್ರಾಡಕ್ಟಲ್ಲಿ ಮೋಸ ಆಗೋದಿಲ್ಲ. ಸೊ ಅದು ಒಂದು ತಲೆಯಲ್ಲಿ ಇಟ್ಕೊಂಡು ನೀವು ಇವ್ರ ಹತ್ರ ಈ ಮೆಂಬರ್ಶಿಪ್ನ ತೊಗೊಬೋದು. ನೀವೇನಾದ್ರು ಈ ಮೆಂಬರ್ಶಿಪ್ ತೊಗೋಬೇಕು ಅಂದರೆ ನಾನಿಲ್ಲಿ ನಂಬರ್ ಕೊಟ್ಟಿರ್ತೀನಿ. ಅವ್ರಿಗೆ ವಾಟ್ಸಪ್ಪಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿ ಆ್ಯಂಡ್ ಅವರೇ ನಿಮಗೆ ಫುಲ್ ಡೀಟೇಲ್ಸ್ ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ಅವ್ರಿಗೆ ಏನೂ ಪ್ರಾಫಿಟ್ ಅಂತ ಏನೂ ಸಿಗಲ್ಲ. ಆಮೇಲೆ ನೀವು ಎಷ್ಟೇ ಸತಿ ಪ್ರಾಡಕ್ಟ್ಸ್ಗಳನ್ನ ತರಿಸ್ಕೊಂಡ್ರು ನಿಮಗೆ ಫ್ರೀ ಶಿಪ್ಪಿಂಗ್ ಕೊಡ್ತಾರೆ ಆ್ಯಂಡ್ ಫಾಸ್ಟ್ ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ ನಾನು ಯೂಸ್ ಮಾಡಿ ಹೇಳ್ತಾ ಇರೋದು. ಆ್ಯಂಡ್ ಇವಾಗ ಸುನಿಗೆ ನಾನು ಹೇರ್ ಕಲರ್ ಹಾಕಿ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡೋಣ ಬನ್ನಿ ಅವರ ರಿಸಲ್ಟ್ ಹೇಗಿದೆ ಅಂತ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಇವಾಗ ಸುನಿಗೆ ಹೇರ್ ಕಲರ್ ಮಾಡೋಣ. ಇಲ್ಲಿ ನೋಡ್ಬೋದು ಸುನಿ ಕೂಡ ಹೇರ್ ಕಲರ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಾವು ಯಾವ್ದು ಯೂಸ್ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬರ್ಗ್ಯಾಂಡಿ ಹಾಕೊತಾ ಇದ್ದಾರೆ ಅವರು. ಬರೀ ಮೀಸೆ ಗಡ್ಡ ಒಂಚೂರು ಅವ್ರಿಗೆ ಮುಂದೆ ವೈಟ್ ಹೇರ್ಸ್ ಬಂದಿದೆ. ಸೊ ಅದಕ್ಕೆ ಮಾತ್ರ ಹಾಕೋತಾರೆ. ಇದನ್ನು ಮಿಕ್ಸ್ ಮಾಡಿ ಒಂದು 15-20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿಬಿಡೋದಷ್ಟೇ. ಆ್ಯಂಡ್ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀವು ನೋಡ್ಬೋದು. ಹೆನ್ನಾ ಲೀವ್ಸು, ಇಂಡಿಗೋ, ಬ್ಲ್ಯಾಕ್ ವಾಲ್ನಟ್ ಬಾರ್ಕು, ಬರೀ ಆ ಥರದ್ದೇ, ರೋಸು ಮತ್ತು ಹೈಬಿಸ್ಕಸ್ ಎಲ್ಲ ಫುಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದು. ಯಾವುದೇ ರೀತಿ ಕೆಮಿಕಲ್ ಇರೋದಿಲ್ಲ. ನೀವು ತಲೆ ಕೆಡಿಸ್ಕೊಳ್ಳೋ ಅಂಥದ್ದಿಲ್ಲ. ಏನಂದರೆ ಎರಡೂ ಈಕ್ವಲ್ ಕ್ವಾಂಟಿಟಿಲಿ ನೀವು ತೊಗೊಬೇಕು. ಆ್ಯಂಡ್ ನಾವು ಫುಲ್ ಹೇರ್ಗೆ ಏನು ಹಚ್ತಾ ಇಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪನೇ ತೊಗೊತಾ ಇದ್ದೀವಿ. ಈ ಒಂದು ಇದರಲ್ಲಿ ಹಾಕೋ. ನಾನು ನಮ್ಮ ಅತ್ತೆ ಕೂಡ ಬ್ಲ್ಯಾಕ್ ಕಲರ್ ಹಚ್ಕೊಂಡಿದ್ವಿ. ನಮ್ಮ ಅತ್ತೆ ಕೂದಲು ವಾಶ್ ಮಾಡಿದಾಗ ನಾನು ತೋರಿಸ್ತೀನಿ. ಅವ್ರು ಹಚ್ಕೊಂಡು, ಯಾವಾಗ ಅತ್ತೆ ನೀವು ಹಚ್ಕೊಂಡಿದ್ದು? ದೀಪಾವಳಿಲಲ್ವಾ? ಹಾಂ ಓಕೆ. ಇದು ಒಂದು ಸ್ಕೂಪು ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡ್ಬೋದು. ಹಾಂ ಅದೇ ಸೇಮ್ ಕ್ವಾಂಟಿಟಿ ಇದನ್ನು ತೊಗೊಳೋದು. ಇವನೊಬ್ಬ ಅದೇನೋ ಇದೇನೋ ಅಂತ. ಸ್ವಸ್ತಿಕ್ ಮೂವಿ ನೋಡಿದ್ಯಾ? ಸಾಂಗ್ ಕೇಳಿದ್ಯಾ? ಆ್ಯಂಡ್ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ತೋರಿಸ್ತೀನಿ. ಹಾಂ ಸಾಕು ಸಾಕು. ಆ್ಯಂಡ್ ಈ ಥರದ್ದು ಒಂದೊಂದು ಕೊಟ್ಟಿದ್ದೀನಿ. ಬರೀ ಮೀಸೆ ಚಿಕ್ಕ ಚಿಕ್ಕದಕ್ಕೆ ಹಾಕ್ಕೊಡೋದಲ್ವಾ, ಹಾಗಾಗಿ. ಆ್ಯಂಡ್ ಜಾಸ್ತಿ ಕ್ವಾಂಟಿಟಿ ಏನು ಬೇಕಾಗಲ್ಲ ಅಲ್ವಾ ಅತ್ತೆ? ಸ್ವಲ್ಪ ಹಚ್ಚಿದ್ರೆ ಸಾಕು. ಅಂದ್ರೆ ಕೂದಲು ಉದ್ದ ಇರೋರು ಜಾಸ್ತಿ ಬಿಳಿ ಕೂದಿದ್ರೆ ಜಾಸ್ತಿ ಬೇಕು. ನಂದು ಸ್ವಲ್ಪ ಇಲ್ಲಿ ಫ್ರಂಟ್ ಅಲ್ಲಿ ಮಾತ್ರನೇ ಅಲ್ವಾ ಇದ್ದಿದ್ದು. ನಾನು ಅದೇ ಆತರ ಚಿಕ್ಕ ಸ್ಕೂಪ್ ಅಲ್ಲಿ ಒಂದಿಷ್ಟೇ ಹಾಕೊಂಡಿದ್ದೆ. ಅದ್ರ ಮೇಲೆ ಸ್ಕೂಪ್ ಇದೆಯಲ್ಲ ಮುಚ್ಚಳ, ಅದ್ರಲ್ಲಿ ಅದೊಂದು ಮುಚ್ಚಳ ಇದೊಂದು ಮುಚ್ಚಳ ಹಾಕೊಂಡಿದ್ದೆ. ಚೆನ್ನಾಗಿದೆ ಅಲ್ವಾ? ಎಷ್ಟು ದಿನ ಆದ್ರೂ ಇನ್ನೂ ವೈಟ್ ಆಗಿಲ್ಲ. ಈಗ ಬೆಳೆಯ ಕೂದಲು ಮಾತ್ರ ಆಗುತ್ತೆ ಹೊರತು, ಬಟ್ ಚೆನ್ನಾಗಿದೆ ಇವಾಗ. ಅದಕ್ಕೆ ಸುನಿಗೆ ಕೂಡ ಹಚ್ಚಿಸ್ತಾ ಇದ್ದೀನಿ. ವೀರವರು ಡೋಂಟ್ ಟಚ್. ಇಡಿ ಇಲ್ಲಿ, ಇಲ್ಲೇ ಇಡಿ, ಇಲ್ಲಿಡಿ, ನಾನು ಫೋಟೋ ತೆಗಿತೀನಿ. ಹಾಂ ಬಿಡಿ. ಮಿಕ್ಸ್ ಆಯ್ತಾ? ಹಾಂ ಹಂಗೆ ಬಿಟ್ಟು ಆಮೇಲೆ ಹಚ್ಕೊ. ಅದನ್ನ ಕಲ್ಸ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ನೋಡಿ. 10 ಮಿನಿಟ್ಸ್ ಬಿಟ್ಟು ಆಮೇಲೆ ಹಚ್ಕೊಂಡು ಒಂದು 5 to 10 ಮಿನಿಟ್ಸ್ ಬಿಡಬೇಕು. ಈಗ ಒಂದು 5 ನಿಮಿಷ 10 ನಿಮಿಷ ಬಿಡೋಣ. ಅದೊಂದು ಸ್ವಲ್ಪ ಇದಾಗುತ್ತೆ ನೋಡಿ. ಈಗಾಗಲೇ ಒಂಥರ ಈ ಕಲರ್ ಚೇಂಜ್ ಆಗ್ತಾ ಇದೆ. ನೀನು ಆ ಕಡೆ ಬಾ ಮಗನೆ, ಬೆಳಗ್ಗೆ ಬಿಡು. ಹಾಂ ಚೇಂಜ್ ಆಗ್ತಾ ಇದೆ. ಇದು ಒಂಥರ ಬರ್ಗ್ಯಾಂಡಿ ಕಲರು, ಬ್ರೌನ್ ಕಲರ್. ಅದೇ ಬಿಸಿಲಿಗೆ ಹೋದ್ರೆ ಮಾತ್ರ ಒಂಥರ ಶೈನಿಂಗ್ ಆಗುತ್ತಲ್ಲ, ಆ ಥರ. ಹಾಂ ನಮ್ಮನೇಲಿ ಬ್ಲ್ಯಾಕ್ ಕೂಡ ಇದೆ ಮೇಲ್ಗಡೆ, ನಾನು ತೋರಿಸ್ತೀನಿ ರೀ.
ಸುನಿ ನಾನು ನಮ್ಮ ಅತ್ತೆ ಇಬ್ಬರು ಬ್ಲ್ಯಾಕ್ ಹಚ್ಕೊಂಡಿದ್ವಿ. ನಾನು ಹಚ್ಕೊಂಡಾಗ ನೀವು ತುಂಬ ಜನ ಕೇಳ್ತಾ ಇದ್ರಿ ಯಾವ್ದು ಯೂಸ್ ಮಾಡಿದ್ರಿ ಹೇಳಿ ಅಂತ. ಸೊ ಹಾಗಾಗಿ ಇವತ್ತು ಸುನಿ ಕೂಡ ಹಚ್ಕೋತಾ ಇದ್ರಲ್ಲ, ಸೊ ನಿಮಗೆ ಲೈವ್ ಡೆಮೋ ತೋರಿಸೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀನು ಮುಟ್ಬೇಡ ಮಗನೆ, ಕೈಯೆಲ್ಲ ಮಾಡ್ಕೊಬಿಡ ನೀನು. ಆ್ಯಂಡ್ ಸೇಫರ್ ಸೈಡು, ಜಾಸ್ತಿ ಕೆಮಿಕಲ್ಸ್. ಸುನಿಗಂತೂ ಆಚೆ ಎಲ್ಲ ಹೋಗಿ ಹಾಕ್ಸ್ಕೊಳ್ಳೋದು ಇಷ್ಟನೇ ಆಗಲ್ಲ ಕೆಮಿಕಲ್ಸ್ ಎಲ್ಲ. ಹಾಗಾಗಿ ಅವರು ಏನಾದ್ರು ಒಂದು ನ್ಯಾಚುರಲ್ ಬೇಕು ಅಂತ ಹುಡುಕ್ತಾಯಿದ್ರು. ಸೊ ನಾನು ಹುಡುಕಿ ಇದನ್ನು ತರಿಸಿದ್ದೀನಿ. ಆ್ಯಂಡ್ ನಿಮಗೂ ಬೇಕಂದರೆ ಅವರ ನಂಬರೆಲ್ಲ ಕೊಟ್ಟಿರ್ತೀನಿ, ಟ್ರೈ ಮಾಡಿ ನೋಡೋಣ ಹಚ್ಚಿದ ಮೇಲೆ ರಿಸಲ್ಟ್ ಹೇಗಿದೆ ಅಂತ. ಎಲ್ಲೆಲ್ಲಿದೆ ನಿಂಗೆ ಬಿಳಿ ಕೂದಲು ತೋರಿಸು. ಮೀಸೆ ಜಾಸ್ತಿ ಇಲ್ಲ, ಹಣೆ ಮೇಲೆ ಸ್ವಲ್ಪ ಅದು ಓಕೆ. ಇಲ್ಲಿ ಕೆಳಗೆ ಗಡ್ಡ ಹತ್ರ ಸ್ವಲ್ಪ ಇದೆ. ನಂಗೂ ಅಷ್ಟೇ, ಇಷ್ಟೇ ಜಾಸ್ತಿ ಇರೋದು, ಮುಂದೆ ಓಕೆ. ಒಂದು 5 ಮಿನಿಟ್ಸ್ ಬಿಟ್ಟು ಅದು ಹೇಗಾಗಿದೆ ಏನು ಅಂತ ಅಪ್ಲೈ ಮಾಡುವಾಗ ತೋರಿಸ್ತೀನಿ. ಇದು ಒಂದು 5 ಮಿನಿಟ್ಸ್ ಆಗಿದೆ. ಸ್ವಲ್ಪನೇ ಹಚ್ತಾರೆ ಸುನಿ. ಜಾಸ್ತಿ ಆಗಿದೆ, ಏಜ್ ಆಯ್ತಲ್ಲ, 35 ವರ್ಷ. ಇನ್ನೊಂಚೂರು ಹಚ್ಚು. ಮೇಲಿಂದ ಹಚ್ಚು. ಸ್ಟೇನ್ ಏನಾಗಲ್ಲ ಸುನಿ. ಗೊತ್ತಾ ಸ್ಟೇನ್ ತಾಳವು. ಅಷ್ಟೇನಾ? ನಾನು ಹಚ್ತೀನಿ, ಕೊಡು. ಕ್ಲೀನಾಗಿ ಎಲ್ಲೆಲ್ಲಿದೆ ಅಲ್ಲಿ. ಹಾಂ ಕೊಡು, ನಿಂಗೆ ಗೊತ್ತಾಗೋದಿಲ್ಲ. ಯಾವ್ದಾರು ಒಂದು ಒಳ್ಳೆ ಬ್ರಷ್ ತಂದು ಇಟ್ಕೋಬೇಕು ನೆಕ್ಸ್ಟ್ ಸತಿ ಅಲ್ವಾ? ಅಲ್ಲಿ ಒಂದು ಏಜ್ ಆದ್ಮೇಲೆ ಬರ್ತಾ ಇರುತ್ತೆ. ಈಗ ಮಕ್ಕಳು ಪಾಪ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಇರ್ತವೆ ಗೊತ್ತಾ ಬಿಳಿ ಕೂದಲು. ನಮ್ಮ ಸ್ಕೂಲಲ್ಲೂ ಇದ್ದರು ಒಬ್ಬರು, ಅವ್ರಿಗೆ ಸ್ಕೂಲಲ್ಲಿರುವಾಗ ಆಯಿತು. ನಿಮ್ಮ ಕ್ಲಾಸಲ್ಲಿ ಯಾರು ಇದ್ದೀರಾ? ಬಗ್ಗು, ನೀನು ಅಷ್ಟೇ ಎತ್ತಿದ್ರೆ ಮೊದಲೇ ಇಟ್ಟು ನೀನು ತಲೆ ಬಗ್ಸು. ಯಾರು ನೋಡೋ ಫೋನ್. ಸೈಡಿಗೆ ತಿರ್ಗ ಈ ಕೊಡು. ಹೆಂಗಿತ್ತು ಬೇಬಿ ಕಲರು? ಚೆನ್ನಾಗಿದೆ. ಹೋಗಿದ್ಯಾ ಬಿಳಿ ಕೂದಲೆಲ್ಲ? ವಾವ್, ಸೈಡ್ಗೆ. ಸೂಪರ್ ಅಲ್ಲ? ಸೂಪರ್. ಇವನೊಬ್ಬ ಚೆನ್ನಾಗಿದೆ ಕಲರು, ಟ್ರೈ ಮಾಡಿ. ನಾನು ನಂಬರ್ ಕೊಟ್ಟಿರ್ತೀನಿ. ಓಕೆ ನೋಡಿ, ನಿಮಗೆ ರಿವರ್ಸಲ್ಲೂ ನಾನು ಕ್ಲೀನಾಗಿ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ಇದು ಬರ್ಗ್ಯಾಂಡಿ ಕಲರ್ ಆ್ಯಂಡ್ ಇದು ನ್ಯಾಚುರಲ್ ಬ್ಲ್ಯಾಕ್ ಕಲರು. ಆ್ಯಂಡ್ ಇದು ಶ್ಯಾಂಪೂ ಮತ್ತು ಹೇರ್ ಆಯಿಲು. ಇದು ಸ್ಯಾನಿಟರಿ ಪ್ಯಾಡ್ ಆ್ಯಂಡ್ ಇದೆಲ್ಲ ಡೇ ಕ್ರೀಮ್, ನೈಟ್ ಕ್ರೀಮ್ ಆ್ಯಂಡ್ ಚಿಕ್ಕದೊಂದು ಕ್ರೀಮು, 2 ಸೋಪು ಆ್ಯಂಡ್ ಈ ಥರ ಇರುತ್ತೆ. ಮೆಂಬರ್ಶಿಪ್ ಕಾರ್ಡು ನಿಮಗೆ. ನನ್ನ ಕಾರ್ಡು ನೆಕ್ಸ್ಟ್ ಇಯರ್ ಡಿಸೆಂಬರ್ವರೆಗೂ ಇದೆ. ಆ್ಯಂಡ್ ನನ್ನ ಹೆಸರೆಲ್ಲ ನೀವು ನೋಡ್ಬೋದು. ಇದನ್ನು ನಾನು ಅವ್ರ ಹತ್ರ ತರಿಸ್ಕೊಂಡಿರೋದು. ಇದಕ್ಕೆಲ್ಲ ನಾನೇ ಪೇ ಮಾಡಿದ್ದೀನಿ, ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ. ನನಗೆ ಪ್ರಾಡಕ್ಟ್ ಚೆನ್ನಾಗಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಪ್ರಾಡಕ್ಟ್ ಎಲ್ಲ ನಾನೇ ಪೇ ಮಾಡಿ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ನಮ್ಮ ಮನೆ ವಾಶ್ರೂಮಲ್ಲಿ ಕೂಡ ಇವ್ರದ್ದೇ ಪ್ರಾಡಕ್ಟ್ ಇದೆ. ನಾನು ತೋರಿಸ್ತೀನಿ ಸೋಪ್ನ. ನಾನು ಅಷ್ಟಾಗೆ ಫೇಸ್ ವಾಶು ಅದೆಲ್ಲ ಯೂಸ್ ಮಾಡ್ತಾಯಿಲ್ಲ, ಇವ್ರ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇರೋದು.
ಆ್ಯಂಡ್ ನೋಡಿ ನೋಡಿದ್ರಾ, ಇದು ಅವ್ರದ್ದೇ ಸೊಪ್ಪು. ಸೊ ಏನು ನಿಮ್ಮ ಹತ್ರ ಫೇಕ್ ಮಾಡೋ ಅಂಥದ್ದೆಲ್ಲ ಏನೂ ಇಲ್ಲ. ನೀವು ಆರಾಮ್ಸೆ ಇವರ ಪ್ರಾಡಕ್ಟ್ಗಳನ್ನ ಬೈ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಇವರ ಪ್ರಾಡಕ್ಟ್ಸು. ನೀವು ಬೇರೆ ಯಾವುದೇ ಸಿರಮ್ಮು, ಫೇಸ್ ಕ್ರೀಮು, ನೈಟ್ ಕ್ರೀಮು, ಟೋನರು ಅದೆಲ್ಲ ಯೂಸ್ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಈ ಥರ ಕ್ರೀಮ್ಸ್ನ ಯೂಸ್ ಮಾಡಿದ್ರೆ. ಆ್ಯಂಡ್ ಹೇರ್ ಕಲರು ಅಷ್ಟೇ ತುಂಬ ನ್ಯಾಚುರಲ್ ಆಗಿದೆ ಆ್ಯಂಡ್ ತುಂಬ ಒಳ್ಳೆಯ ರಿಸಲ್ಟ್ ಇದೆ. ಸೊ ನೀವು ಅವ್ರ ಪೇಜ್ನ ಒಂದು ಸತಿ ಚೆಕ್ ಮಾಡಿ, ರಿಸಲ್ಟ್ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವು ಕೂಡ ಮೆಂಬರ್ಶಿಪ್ ಕಾರ್ಡ್ನ ಬೈ ಮಾಡ್ಬೋದು.